ಬೃಹತ್ ಬೈಕ್ ಮೆಕ್ಯಾನಿಕ್ಗಳ ಸಮಾವೇಶ. ಅನಾವರಣಗೊಂಡ ಅತ್ಯಾಧುನಿಕ ತಂತ್ರಜ್ಞಾನ ಬೈಕ್ ಉದ್ಯಮದ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ ಹಾಗೂ ಕಾರ್ಮಿಕ ಕಲ್ಯಾಣ ಕುರಿತು ಚರ್ಚೆ. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದಿಂದ ನಗರದ ಅರಮನೆ ಮೈದಾನದಲ್ಲಿ ಬೃಹತ್ ಆಲ್ ಇಂಡಿಯಾ ಬೈಕ್ ಮೆಕ್ಯಾನಿಕಲ್ ಸಮಾವೇಶ ಯಶಸ್ವಿಯಾಗಿ ನೆರವೇರಿತು. ಈ ಐತಿಹಾಸಿಕ ಸಮಾವೇಶದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 12,500ಕ್ಕೂ ಹೆಚ್ಚು ಬೈಕ್ ಮೆಕ್ಯಾನಿಕ್ಸ್ ಮತ್ತು ಕಾರ್ಯಾಗಾರ ಮಾಲೀಕರು ಭಾಗವಹಿಸಿ ಉದ್ಯಮದ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ ಹಾಗೂ ಕಾರ್ಮಿಕರ ಕಲ್ಯಾಣ ಕುರಿತು ಚರ್ಚಿಸಿದರು. ನಂಜಾವಧೂತ ಮಹಾಸ್ವಾಮೀಜಿ, ಜಾಮಿಯಾ ಮಸ್ಜಿದ್ನ ಮೊಹಮ್ಮದ್ ಮಕ್ಸೂದ್ ಇಮ್ರಾನ್ ರಶೀದ್, ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಹಾಗೂ ಸಂಘದ ಕಾರ್ಯದರ್ಶಿ ಭಾಸ್ಕರ್ ಜಿ ನಾಯ್ಡು ಸಮಾವೇಶಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ನಂಜಾವಧೂತ ಮಹಾಸ್ವಾಮೀಜಿ, ಸಹಸ್ರಾರು ಬೈಕ್ ಮೆಕ್ಯಾನಿಕ್ಗಳು ಒಂದೇ ವೇದಿಕೆಯಲ್ಲಿ ಸೇರುವುದು ಮಹತ್ವದ ಸಾಧನೆ. ನಿಮ್ಮ ಕೈಯಲ್ಲಿ ದೇಶದ ಚಲನಾಶಕ್ತಿ ಇದೆ. ಪ್ರತಿಯೊಂದು ಬೈಕ್ ಓಡಲು ನಿಮ್ಮ ಪರಿಶ್ರಮವೇ ಕಾರಣ. ನೀವು ಕೇವಲ ಮೆಕ್ಯಾನಿಕ್ಗಳಲ್ಲ, ಸಮಾಜದ ನಿರ್ಮಾತೃಗಳು. ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಿಮ್ಮ ಭವಿಷ್ಯ ಇನ್ನಷ್ಟು ಪ್ರಕಾಶಮಾನವಾಗುತ್ತದೆ. ಸಂಘಟಿತ ಶಕ್ತಿಯ ಮೂಲಕ ನೀವು ನಿಮ್ಮ ಹಕ್ಕುಗಳನ್ನು ಸಾಧಿಸಿ ಮುಂದಿನ ಪೀಳಿಗೆಗೆ ಉತ್ತಮ ದಾರಿ ತೋರಿಸಬೇಕು ಎಂದು ಕರೆ ನೀಡಿದರು. ಬೈಕ್ ಮೆಕ್ಯಾನಿಕ್ ಸಮುದಾಯಕ್ಕೆ ಹೊಸ ದಿಕ್ಕು ನೀಡುವಲ್ಲಿ ಈ ಸಮಾವೇಶ ಮಹತ್ವದ ಹೆಜ್ಜೆಯಾಗಿದೆ ಮತ್ತು ಸಂಘಟಿತ ಅಭಿವೃದ್ಧಿಯ ಅಗತ್ಯತೆಯನ್ನು ಸಮಾವೇಶ ಸದಾರಪಡಿಸಿತು. ಈ ಸಂದರ್ಭದಲ್ಲಿ ಹೊಸ ತಂತ್ರಜ್ಞಾನ, ಆಧುನಿಕ ಸಾಧನಗಳು ಹಾಗೂ ಬೈಕ್ ಸರ್ವಿಸ್ ಕ್ಷೇತ್ರದ ನಾವೀನ್ಯತೆ ಅನಾವರಣಗೊಂಡಿತು. ಸಂಘದ ರಾಜ್ಯಾಧ್ಯಕ್ಷರು ಕೆಎಸ್ ಪ್ರಸನ್ನಕುಮಾರ್ ಗೌಡ, ಕಾರ್ಯದರ್ಶಿ ಭಾಸ್ಕರ್ ಜಿ ನಾಯ್ಡು, ರಾಜ್ಯ ಕಾರ್ಯದರ್ಶಿ ವೆಂಕಟ್ ಶ್ಯಾಮ್ ಹಾಗೂ ರಾಜ್ಯ ಸಲಹೆಗಾರ ನಾರಾಯಣ್ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಸಂತೋಷ ವ್ಯಕ್ತಪಡಿಸಿ ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇಂತಹ ಸಮಾವೇಶಗಳನ್ನು ಆಯೋಜಿಸುವುದಾಗಿ ತಿಳಿಸಿದರು. ನಮ್ಮ ಪ್ರಸನ್ನ ಕುಮಾರ್ ಅವರು ಅವ್ರ ಸಂಘಟಕರೆಲ್ಲ ಸೇರಿಕೊಂಡು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗ ತಾನೇ ಸ್ಟೇಜ್ ಮೇಲೆ ಕೂಡ ನಾನು ಮಾತಾಡಿದೆ. ಸಲೀಂ ಅಹಮದ್ ಅವರು ಕೂಡ ಅದನ್ನು ಹೇಳ್ತಾ ಇದ್ರು. ಇವತ್ತು 16,000 ಜನ ಇಲ್ಲಿ ಸೇರಿದ್ದಾರೆ. ಅವ್ರಿಗೊಂದು ವ್ಯವಸ್ಥಿತವಾದ ರೂಪ ಕೊಡಬೇಕು ಮತ್ತು ಅವರ ಹಕ್ಕುಗಳು ಕೂಡ ಸರ್ಕಾರದಲ್ಲಿ ಈಡೇರಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾನ್ಯ ಸಲೀಂ ಅಹಮದ್ರವರು ಮತ್ತು ಆರಾಧ್ಯರವರು ಸರ್ಕಾರದ ಭಾಗ ಏನಾಗಿದ್ದಾರೆ ಅವರೆಲ್ಲರೂ ಸೇರಿಕೊಂಡು ಆ ಕೆಲಸವನ್ನು ಮಾಡಲಿ, ಇವ್ರಿಗೆ ಬೇಕಾದಂಥ ಹಕ್ಕುಗಳು, ಸೌಲಭ್ಯಗಳನ್ನು ಸರ್ಕಾರ ಒದಗಿಸಲಿ ಹಾಗೆ ಅಂತೇಳಿ ನಾನು ಸರ್ಕಾರ ಕೂಡ ಒತ್ತಾಯ ಮಾಡಿದೆ. ಇವತ್ತು ಪ್ರಸನ್ನ ನಾಯಕತ್ವದಲ್ಲಿ ಮೆಕ್ಯಾನಿಕ್ಸ್ ದೊಡ್ಡ ಒಂದು ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಇವತ್ತು ಮೇಡೆ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲ ಶುಭವನ್ನು ಕೋರಿದ್ದೀವಿ ನಾವು. ಯಾಕಂದರೆ ಕಾರ್ಮಿಕರು ಈ ದೇಶದ ಬೆನ್ನೆಲುಬು. ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಕಾರ್ಮಿಕರಿಗೆ ಶಕ್ತಿ ಸಿಗಬೇಕು. ಇವತ್ತು ಒಂದು ಅಪರೂಪದ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. 17 ವರ್ಷ ಈಗಾಗಲೇ ಅವರು ಪ್ರಸನ್ನ ನಾಯಕತ್ವದಲ್ಲಿ ಕಾರ್ಯಕ್ರಮ ನಡ್ಕೊಂಡು ಇವತ್ತು ವಿಶೇಷವಾಗಿ ನಮ್ಮ ಮೆಕ್ಯಾನಿಕರು ಸಮಾವೇಶ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಅವರು ಆ ಬಗ್ಗೆ ನಮ್ಮ ಗಮನ ತರ್ತಾರೆ. ನಾವು ಮುಖ್ಯಮಂತ್ರಿಗಳಿರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಇರ್ಬೋದು ಮತ್ತು ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಜೊತೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ. ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಪ್ರತಿನಿಧಿಗಳು ಇವತ್ತು ಬಂದಿದ್ದಾರೆ. ಇವ್ರಿಗೆಲ್ಲ ಶುಭವನ್ನು ಕೊಡ್ತಾ ಅವ್ರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಸ್ಪಂದಿಸುವಂತ ಮಾತನ್ನು ಹೇಳಲು ಬಯಸ್ತಾರೆ. ಏನಿವತ್ತು ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ಪರವಾಗಿ ಏನಿವತ್ತು 17ನೇ ವರ್ಷದ ಒಂದು ಸಮಾವೇಶನ ಆಯೋಜಿಸಿದ್ವಿ. ಇದು ಏನು ಒಂದು ದೊಡ್ಡ ಮಟ್ಟದ ಸಮಾವೇಶ ಅನ್ಕೊಂತೀನಿ ನನ್ನ ಮನಸ್ಸಿಗೆ. ಯಾಕೆಂದರೆ ಏನು ಇಲ್ಲಿ ನಮ್ಮ ಮೆಕ್ಯಾನಿಕ್ಸ್ಗಳು ಬೇರೆ ಯಾರೂ ಬಂದಿಲ್ಲ, ಬರೀ ನಮ್ಮ ಮೆಕ್ಯಾನಿಕ್ಸ್ಗಳೇ ಬಂದಿರೋದು. ಏನಿದು ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಉಪಯೋಗ ಆಗುವಂಥ ಇಲ್ಲಿ ಸ್ಟಾಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಅವ್ರು ಉಪಯೋಗ ಆಗೋವಂಥದ್ದೇ ಇರೋದು. ಮತ್ತು ಅಲ್ಲಿ ಲಕ್ಕಿ ಡ್ರಾಸ್ ಇಟ್ಟಿದ್ದೀವಿ. ಏನು ಅದು ಕೂಡ ಒಂದು 25,000 ರೂಪಾಯಿ ವರ್ತ್ ಲಕ್ಕಿ ಡ್ರಾ ಇರ್ತದೆ, 8 ಲಕ್ಕಿ ಡ್ರಾ ಇರ್ತದೆ. ಅದು ಕೂಡ ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಏನು ಟೂಲ್ಸ್ ಉಪಯೋಗ ಆಗೋದು, ಟೂಲ್ಸು, ರ್ಯಾಮ್ಸು ಇಂಥ ವಿಚಾರಗಳನ್ನ ಇಟ್ಕೊಂಡು ಅವ್ರಿಗೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಮತ್ತು ನಮ್ಮ ಮೆಕ್ಯಾನಿಕ್ಸ್ಗಳು ಕೂಡ ಚಾರ್ಟರ್ಡ್ ಫ್ಲೈಟಲ್ಲಿ ಓಡಾಡಬೇಕು ಅಂತ ಒಂದು ಆಸೆ ಇತ್ತು ನಮಗೆ. ಅದಕ್ಕೆ ಅವ್ರಿಗೆ ಕೂಡ ಒಂದು ಕಂಪ್ನಿಯವ್ರ ಹತ್ರ ಮಾತಾಡಿ, ಪವರ್ ಕಂಪ್ನಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ 12 ಜನನ 8 ಜನಕ್ಕೆ ನಾವು ಒಂದು ಚಾರ್ಟರ್ಡ್ ಫ್ಲೈಟಲ್ಲಿ ಬೆಂಗಳೂರನ್ನ ರೌಂಡ್ ಮಾಡುವಂಥ ಕೆಲಸ ನಾಳೆ ಮಾಡ್ತೀವಿ. ಈಗ ಆಲ್ರೆಡಿ ಲಕ್ಕಿ ಡ್ರಾ 4 ಆಗಿದೆ. ಮತ್ತು ಏನು ಚಾರ್ಟರ್ಡ್ ಫ್ಲೈಟ್ ಕೂಡ 3 ಲಕ್ಕಿ ಡ್ರಾ ಆಗಿದೆ. ಇವ್ರಿಗೆಲ್ಲ ಇನ್ನು ಮಿಕ್ಕಿದವ್ರಿಗೂ ಕೂಡ ಮಧ್ಯಾಹ್ನ ಮೇಲೆ ಸಿಗುತ್ತೆ ಸವಲತ್ತುಗಳು. ಮತ್ತು ಏನು ನಮ್ಮ ಉದ್ದೇಶ ಏನಿತ್ತು, ಏನು
ಉಪಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರಿಗೆ ನಾವು ಏನು ನಮ್ಮ ಸವಲತ್ತುಗಳು ಏನೇನು ಸಿಗಬೇಕು, ಮತ್ತು ಕಾರ್ಮಿಕ ಸಚಿವರು ಬರ್ತಾರೆ ಅಂದ್ಕೊಂಡ್ವಿ. ಅವ್ರು ಯಾರೂ ಬಂದಿಲ್ಲ. ಪರವಾಗಿಲ್ಲ, ಅವ್ರು ಬರದೇ ಇದ್ರೂ ಪರವಾಗಿಲ್ಲ. ನಮ್ಮ ಶಕ್ತಿ ಏನಿದೆ, ನಾವೇನು ಸರ್ಕಾರದಲ್ಲೇ ತಗೋಬೇಕು ಅಂತೇನಿಲ್ಲ. ನಾವು ಮೆಕ್ಯಾನಿಕ್ಸ್ಗಳು ನಾವೇ ನಮ್ಮ ತಾಕತ್ತಿಂದ, ನಮ್ಮ ದುಡಿಮೆಯಿಂದ ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ನಾವು ಏನು ಸಹಾಯ ಮಾಡಬೇಕು ಅಂತ ನಾವೇ ಮಾಡ್ಕೊಳ್ಳೋಂಥ ಶಕ್ತಿ ನಮ್ಮಲ್ಲಿದೆ. ಅದಕ್ಕಾಗಿ ನಾವು ಯಾವುದೇ ಸರ್ಕಾರಗಳನ್ನ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಹಂಗಾಗಿ ನಮ್ಮ ಉದ್ದೇಶ ಏನಂದರೆ ನಮ್ಮ ಮೆಕ್ಯಾನಿಕ್ಸ್ಗಳು ಭಾಳ ಹಸನಾಗಬೇಕು, ಅವ್ರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಒಳ್ಳೆಯ ಒಂದು ಹೆಸರು ಬರಬೇಕು. ಮೆಕ್ಯಾನಿಕ್ಸ್ ಅಂದರೆ ಅವರು ಒಬ್ಬ ಡಾಕ್ಟ್ರ್ ಥರನೋ ಇನ್ನೊಬ್ಬರ ಥರನೋ ಆಗಬೇಕು, ಇಂಜಿನಿಯರ್ ಥರ ಇರಬೇಕು. ಅವರು ಕೂಡ ಒಂದು ಒಳ್ಳೆ ಇದಿರಬೇಕು, ಅವ್ರಿಗೆ ಶಕ್ತಿಯಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಮಾಡಿದ್ದೀವಿ. ನಮ್ಮ ಉದ್ದೇಶ ನಮ್ಮ ಮೆಕ್ಯಾನಿಕ್ಗಳನ್ನ ಅಭಿವೃದ್ಧಿ, ಅವರ ಒಂದು ಬೆಳವಣಿಗೆಗೆ ಕೆಲಸ ಮಾಡುವಂಥದ್ದು ಈ ಸಂಘಟನೆ.